ಸ್ನೇಹಿತರೆ ನಮಸ್ಕಾರ. ಈ ಮಳೆಗಾಲ ಬಂತಂದ್ರೆ ಸಾಕು, ಭೂಮಿ ಒಳಗಿನ ಕ್ರಿಮಿ ಕೀಟಗಳು ಹೊರಗೆ ಬರುತ್ತವೆ. ಹಾಗೆ ಹೊರಗಿರುವಂತ ಈ ಚೇಳು, ಹಾವು ಏನಿದೆಯಲ್ಲ, ಅದು ಬೆಚ್ಚಗಿನ ಜಾಗವನ್ನ ಹುಡುಕ್ತಾ ಹೋಗುತ್ತವೆ. ತರತರದ ಹಾವುಗಳನ್ನ ನೋಡ್ಬೇಕು. ನೋಡಿ, ಇದು ಒಂಥರ ಯಾವ ತರ, ಯಾವ ಜಾತಿದು ಏನೋ ಗೊತ್ತಾಗೋಲ್ಲ ನಮಗೆ. ಆ ಬೆಚ್ಚಗಿನ ಜಾಗವಂತೂ ಹುಡುಕುವಂತ ಜಾಗ ಎಲ್ಲಿ ಗೊತ್ತಾ? ಚಪ್ಪಲಿ ಇರ್ಬೋದು, ಚಪ್ಪಲಿ ಒಳಗೆ ಇರುತ್ತೆ ಅಥವಾ ಶೂ ಒಳಗೆ ಇರುತ್ತೆ. ಇಲ್ಲಂತೂ ಒಬ್ರ ಮನೆಯಲ್ಲಿ ಗೇಟ್ ಮೇಲೆ ಪೈಥಾನ್ ಅಂದ್ರೆ ಹೆಬ್ಬಾವು ಕೂತ್ಕೊಂಡಿದ್ದದನ್ನ ನೋಡಿದ್ದೇನೆ. ಈ ಮಳೆ ಜೋರಾಗ್ತದಲ್ಲ, ಆ ಒಂದು ಸಮಯದಲ್ಲಿ ತುಂಬಾ ಹೊರಗೆ ಬರುತ್ತವೆ ಸ್ನೇಹಿತರೆ. ಆ ಇನ್‌ಫ್ಯಾಕ್ಟ್ ನಮ್ಮ ಮನೆಯಲ್ಲೇ ನೋಡಿ, ನಾನು ನಮ್ಮ ಕೆಲಸದವಳು ನೆಲ ಒರೆಸ್ಲಿಕ್ಕೆ ಮಾಪ್ ಅಂತ ತಗೊಂಬಂದ್ಲು. ಸೊ, ಆ ಮಾಪಲ್ಲಿ ಕೂಡ ಇಷ್ಟು ಒಂದು ಇದೇನು ದೊಡ್ಡ ಹಾವು ಅಂತಲ್ಲ, ಚಿಕ್ಕ ಹಾವು ನೋಡಿ, ಈ ತರ ಒಂದು ಹಾವು ಇತ್ತು. ಇದನ್ನು ನಮಗೇನು ಕಚ್ಚುತ್ತದೆಯೋ ಬಿಡುತ್ತದೆಯೋ ಗೊತ್ತಿಲ್ಲ. ಹೊಡಿಲಿಕ್ಕೆ ಅಂತೂ ನನಗೆ ಮನಸ್ಸಾಗೋದಿಲ್ಲ, ಬಡ್ದು ಹಾಕ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಸೊ, ಅದನ್ನ ಹಿಡಿದು ಹಾಕುವಾಗ ಹರಸಾಹಸ ಆಯ್ತು. ಒಂದು ಕವರಲ್ಲಿ ತಂದು, ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತಂದು ಅದನ್ನ ಅದ್ರೊಳಗೆ ಹಾಕಿ ನಾನು ಬಿಡುವಾಗ ಸಾಕಾಯ್ತು. ನಮ್ಮ ಕೆಲಸದವಳಂತೂ ಬಿಡಿ ಹೆದರ್ಕೊಂಡು ಬಿಟ್ಬಿಡ್ತಾಳೆ. ನಾನು ಒಳ್ಳೆ ರಾಣಿ ಅಬ್ಬಕ್ಕನಂಗೆ ಧೈರ್ಯದಿಂದ ಮುನ್ನುಗ್ಗಿ ಒಂದು ಪ್ಲಾಸ್ಟಿಕ್ ಕವರ್ ಸದ್ಯ ಅದ್ರ ಒಳಗೆ ಬಂತು. ಈ ಒಂದು ಮಾಪಲ್ಲಿ ಅಡ್ಕೊಂಡಿತ್ತು. ಇದೇನೋ ಮನೆಯಿಂದ ಹೊರಗೆ ಇರ್ಲಿಲ್ಲ, ಮನ ಒಳಗೆ ಇತ್ತು ಮಾಪು. ಬಟ್ ನೋಡಿ ಎಷ್ಟು ಡೇಂಜರ್ ಅಂತ. ಇವನ್ ಬಟ್ಟೆಯಲ್ಲಿ ಕೂಡ ಇರಬಹುದು, ನೀವು ಹಾಕೋ ಶೂದಲ್ಲಿ ಇರ್ಬೋದು, ಚಪ್ಪಲಿ ಒಳಗೂ ಕೂಡ ಇರುತ್ತೆ. ನೀವು ನೋಡಿರ್ಬೋದು, ಚಪ್ಪಲಿ ಒಳಗೆ ಕೂಡ ಇರುತ್ತೆ. ಸ್ನೇಹಿತರೆ, ಬಿ ಕೇರ್‌ಫುಲ್. ಈ ಒಂದು ಸಮಯದಲ್ಲಿ ಮಳೆಗಾಲದಲ್ಲಿ ಹಾಕುವ ಬಟ್ಟೆ, ಚಪ್ಪಲಿಯಿಂದ ಬಹಳ ಹುಷಾರಾಗಿ ಹಾಕಿ, ಮತ್ತೆ ಒಮ್ಮೆ ಚೆಕ್ ಮಾಡ್ಕೊಂಡು ಹಾಕಿ ಅನ್ನೋದು ನನ್ನ ಈ ವಿಡಿಯೋ ಮಾಡಿದ ಮೂಲ ಉದ್ದೇಶ. ಬಿ ಕೇರ್‌ಫುಲ್ ಅಂತ ಮತ್ತೊಮ್ಮೆ ಹೇಳ್ತಾ, ನೋಡಿ ಇದೊಂದು ಕವರ್ ಒಳಗೆ ಹಾಕಿ ನಾನು ದೂರ ತಂದು ಬಿಸಾಡಿ ಬಂದೆ. ಡಸ್ಟ್‌ಬಿನ್ ಹತ್ರ ಆ ಕಡೆ ಬಿಸಾಡಿ ಬಂದೆ. ಎನಿವೆ ಬಿ ಕೇರ್‌ಫುಲ್ ಅಂತ. ಇಂಥ ವಿಡಿಯೋಗಳಿಗೆ ಫಾಲೋ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.